ಟೆಲಿಗ್ರಾಂನ ಕರುನಾಡ ವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಡೀಪ್ ಫೇಕ್ ಡಾರ್ಕ್ ವೆಬ್ ಕಡಿವಾಣಕ್ಕೆ ಮುಂದಾಗಿದೆ ಸಿಐಡಿ. ಮಾಸ್ಟರ್ ಪ್ಲಾನ್ ತಯಾರು ಮಾಡಿಕೊಂಡು ಜಾಲ ಬೀಸಲಿದೆ. ರಾಜ್ಯದಲ್ಲಿ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ. ರಾಮನಗರ, ಬೆಂಗಳೂರು, ತುಮಕೂರಿನಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆ. ಇನ್ನು ಫೈನಲ್ ಆಗೋಕೆ ತಯಾರಿಲ್ಲ. ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಯಾರಿಗೆ ಸಿಗುತ್ತೆ ಸದಸ್ಯತ್ವ? ಖಾಸಗಿ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ಸೇರಿಸಿಲ್ಲ. ಯಾವುದೇ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿಲ್ಲ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಮೊದಲಿಗೆ ದೇಶವೇ ಹೆಮ್ಮೆ ಪಡುವಂತಹ ವಿಚಾರ, ಅದರಲ್ಲೂ ಕರ್ನಾಟಕದ ಜನತೆ ಮತ್ತಷ್ಟು ಹೀಗೆ ಒಂದ್ ರೀತಿ ಹುಮ್ಮಸ್ಸನ್ನ ವ್ಯಕ್ತಪಡಿಸುವಂತಹ ವಿಚಾರ. ಇತ್ತೀಚೆಗೆ ನಟಿಯರಿಗೆ ಒಂದ್ ರೀತಿ ಡೀಪ್ ಫೇಕ್ ಅಥವಾ ಡಾರ್ಕ್ ವೆಬ್ ಗಳಿಂದ ಅದೊಂದು ಮಾರ್ಪಿಂಗ್ ಅಂತ ಏನ್ ಮಾಡ್ತಾ ಇದ್ರು. ಈ ಒಂದು ವಿಚಾರದಿಂದಾಗಿ ಸಾಕಷ್ಟು ತಲೆನೋವು ಉಂಟಾಗಿತ್ತು ಸೆಲೆಬ್ರಿಟಿಗಳಿಗೆ ಅಥವಾ ಜನಸಾಮಾನ್ಯರಲ್ಲೂ ಕೂಡ. ಇಂತಹ ಒಂದು ಭಯದ ವಾತಾವರಣ ಅಥವಾ ಆತಂಕ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಸ್ಕೂಲ್ ಮಕ್ಕಳೆಲ್ಲ ಸೇರ್ಕೊಂಡು ಇಂತಹ ಮಾರ್ಪಿಂಗ್ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಈ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಸಿಐಡಿಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡಿಸಲಾಗಿದೆ. ಇದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ಒಂದ್ ರೀತಿ ಹೊಸ ಟೆಕ್ನಾಲಜಿಯನ್ನ ಅವರು ಕಲ್ತ್ಕೊಂಡು ಬಂದಿರೋ ಕಾರಣದಿಂದಾಗಿ ಇದೀಗ ಮಾಸ್ಟರ್ ಪ್ಲಾನ್ಸ್ ಅನ್ನ ಅವರು ರೆಡಿ ಮಾಡಿದ್ದಾರಂತೆ. ಹಾಗಾದ್ರೆ ಏನ್ ಮಾಡಿದ್ದಾರೆ, ಎಲ್ಲಿಗೆ ಹೋಗ್ಬಿಟ್ಟು ಅವರು ಟ್ರೈನಿಂಗ್ ಅನ್ನ ತೆಗೆದುಕೊಂಡಂತದ್ದು, ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ಇಂತಹ ವಿಚಾರಗಳಿಗೆ ಅಥವಾ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಸಿಐಡಿ ಅವರು ಮುಂದಾಗಲಿದ್ದಾರೆ, ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟಿಯರನ್ನ ಹೆಚ್ಚಾಗಿ ಕಾಡುತ್ತಿರುವ ಡೀಪ್ ಫೇಕ್ ಮತ್ತು ಡಾರ್ಕ್ ವೆಬ್ ಕಡಿವಾಣ ಹಾಕಲು ಸಿಐಡಿ ಸಜ್ಜಾಗಿದೆ. 6 ವಿದೇಶಿ ನುರಿತ ತಜ್ಞರಿಂದ ತರಬೇತಿಯನ್ನ ಕೊಡಿಸಲಾಗುತ್ತಿದ್ದು, ಈ ಮೂಲಕ ಭಾರತದಲ್ಲೇ ದಿ ಬೆಸ್ಟ್ ಸೈಬರ್ ಟೆಕ್ನಾಲಜಿ ಹೊಂದಿರುವ ಹೆಮ್ಮೆ ರಾಜ್ಯದ ಸಿಐಡಿಗೆ ದೊರೆತಂತಾಗಿದೆ. ಇಲ್ಲಿ ಟ್ರೈನಿಂಗ್ ಪಡೆಯಲು ಮಿಲಿಟರಿ, ಕೇರಳ ಮತ್ತು ರಾಷ್ಟ್ರೀಯ ಗೃಹ ಸಚಿವಾಲಯ ತುದಿಗಾಲಲ್ಲಿ ನಿಂತಂತಾಗಿದೆ. ಇನ್ಫೋಸಿಸ್, ಸಿಐಡಿ ಹಾಗೂ ಡಿಎಸ್ಸಿಐ ಅಂದರೆ ಡೇಟಾ ಸೆಕ್ಯೂರಿಟಿ ಸೈನ್ಸ್ ಆಫ್ ಇಂಡಿಯಾದ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ತರಬೇತಿಯಲ್ಲಿ ಈಗಾಗಲೇ ರಾಜ್ಯದ ಸೈನ್ ಪೊಲೀಸ್ ಠಾಣೆ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಲಾಗಿದೆ. ಸದ್ಯ ರಾಷ್ಟ್ರದ ಮಿಲಿಟರಿಯ 3 ಪಡೆ, ಕೇರಳ ಪೊಲೀಸ್, ಎಂಎಚ್ಎ, ರಾಷ್ಟ್ರೀಯ ಗೃಹ ಸಚಿವಾಲಯದ ಸಜ್ಜಾಗಿದ್ದು ಸಿಐಡಿಯೊಂದಿಗೆ ತರಬೇತಿ ನೀಡುವ ಕುರಿತು ಮಾತುಕತೆ ಕೂಡ ನಡೆಸಿವೆ. ಶೀಘ್ರದಲ್ಲೇ ಹಂತ ಹಂತವಾಗಿ ಕೇರಳ ಪೊಲೀಸ್, ಮಿಲಿಟರಿ ಸೇನೆ ಹಾಗೂ ಗೃಹ ಸಚಿವಾಲಯದ ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ನೀಡಲಾಗುತ್ತದೆ. ಮಿಲಿಟರಿ ಪಡೆಗೆ ಮುಖ್ಯವಾಗಿ ಸೈಬರ್ ಭದ್ರತೆ, ಡೇಟಾ ಪ್ರೊಟೆಕ್ಷನ್ ಕುರಿತು ತರಬೇತಿ ನೀಡಲಾಗುತ್ತದೆ. ಸಿಐಡಿಯಲ್ಲಿ ಪ್ರತಿ ತಿಂಗಳು ಪೊಲೀಸರಿಗೆ ಸೈಬರ್ ಕ್ರೈಮ್ ತರಬೇತಿ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 58 ನ್ಯಾಯಾಧೀಶರಿಗೆ, 31 ಪೊಲೀಸ್ ಠಾಣೆ, 30 ನ್ಯಾಯಾಂಗ ಅಕಾಡೆಮಿ, 975 ಶಿಕ್ಷಣ ಸಂಸ್ಥೆಗಳಿಗೆ ಟ್ರೈನಿಂಗ್ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಸೈಬರ್ ತನಿಖೆ ಕುರಿತು 3 ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಇನ್ನೂ 2 ಅತ್ಯಾಧುನಿಕ ಕೈಪಿಡಿಗಳನ್ನು ಸಿದ್ಧಗೊಳಿಸಿದ್ದು ಅತಿ ಶೀಘ್ರದಲ್ಲಿಯೇ ಬಿಡುಗಡೆಗೊಳಿಸಲಿದೆ. ಸಿಐಡಿ ಬಿಡುಗಡೆ ಮಾಡಿರೋ ಈ ಕೈಪಿಡಿ ಸದ್ಯ ದೇಶದ ಹಲವು ಸೈಬರ್ ಕೇಸ್ ಪತ್ತೆ ಕಾರ್ಯಕ್ಕೂ ಕೂಡ ನೆರವಾಗಿದೆ. 2018ರಲ್ಲಿ ತೆರೆ ಕಂಡಿದ್ದ ನಟ ವಿಶಾಲ್ ನಟನೆಯ ತಮಿಳು ಚಿತ್ರ ಇರುಂಬುತ್ತೀರೈ ಚಿತ್ರದಲ್ಲಿ ಡಾರ್ಕ್ ವೆಬ್ ಹಾಗೂ ಸೈಬರ್ ಕ್ರೈಮ್ಗಳ ಕುರಿತು ತೋರಿಸಲಾಗಿತ್ತು. ಈ ಚಿತ್ರ ಕರ್ನಾಟಕದಲ್ಲಿಯೂ ಕೂಡ ಭಾರಿ ಸದ್ದನ್ನ ಮಾಡಿತ್ತು. ಇನ್ನು ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದುಕೊಂಡ್ಬಿಟ್ಟಿದೆ. ನಿಗಮ ಮಂಡಳಿ ಸ್ಥಾನಕ್ಕೆ ಒಂದಿಷ್ಟು ಹೆಸರುಗಳನ್ನ ಶಿಫಾರಸು ಮಾಡಿದ್ರು. ಇನ್ನು ಸದಸ್ಯತ್ವ ಸ್ಥಾನಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಸೇರ್ಕೊಂಡು ಒಮ್ಮತದಿಂದ ಸುಮಾರು 35 ಜನರ ಹೆಸರನ್ನ ಲಿಸ್ಟ್ ಅಲ್ಲಿ ರೆಡಿ ಮಾಡಿಕೊಂಡು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ಇದನ್ನ ತಿರಸ್ಕರಿಸಿದೆ ಅನ್ನುವಂತಹ ಮಾಹಿತಿ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಚುನಾವಣೆಯಲ್ಲಿ ದುಡಿದಂತಹ ವ್ಯಕ್ತಿಗಳು ನಮಗೂ ಕೂಡ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದು ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ರಂತೆ. ಇನ್ನು ಇದನ್ನ ಪರಿಗಣಿಸಿದಂತಹ ರಾಹುಲ್ ಗಾಂಧಿ ಅವರು ಸಿಎಂ ಮತ್ತು ಡಿಸಿಎಂ ತಯಾರಿಸಿದಂತಹ ಲಿಸ್ಟ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬನ್ನಿ ಹಾಗಾದ್ರೆ ಸಂಪೂರ್ಣ ವಿಷಯ ಏನಿದೆ, ಹೈಕಮಾಂಡ್ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಲಿಸ್ಟ್ ನ ರಿಜೆಕ್ಟ್ ಮಾಡಿದ್ದಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಮ್ಮತದ 35 ಶಾಸಕರ ಹೆಸರು ಸೂಚಿಸಿದ ಹೊರತಾಗಿಯೂ ನಿಗಮ ಮಂಡಳಿ ನೇಮಕ ಇನ್ನಷ್ಟು ತಡವಾಗುವ ಸಾಧ್ಯತೆ ಹೆಚ್ಚಿದಂತಾಗಿದೆ.
ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಿಗೆ ಪಟ್ಟಿಯನ್ನ ತೋರ್ಪಡಿಸಿದ್ದಾರೆ. ಈ ವೇಳೆ ಕಾರ್ಯಕರ್ತರಿಗೂ ಅವಕಾಶ ಮಾಡಿಕೊಡಬೇಕೆಂದು ಸ್ವತಃ ರಾಹುಲ್ ಗಾಂಧಿ ಪಟ್ಟು ಹಿಡಿದಿರುವ ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ. ದೆಹಲಿಯಲ್ಲಿ ಶಾಸಕರ ಹೆಸರಿನ ಪಟ್ಟಿ ನೀಡಿದ ನಂತರ ರಾಹುಲ್ ಗಾಂಧಿ ಹೊಸ ಷರತ್ತು ವಿಧಿಸಿದ್ದಾರೆ. ಇದರಿಂದ ನಿಗಮ ಮಂಡಳಿ ಮತ್ತಷ್ಟು ತಡವಾಗುವ ಸಾಧ್ಯತೆ ಹೆಚ್ಚಿದಂತಾಗಿದೆ. ನಿಗಮ ಮಂಡಳಿಗಳಲ್ಲಿ ತಮಗೂ ಅವಕಾಶ ನೀಡಬೇಕೆಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ ಕಾರ್ಯಕರ್ತರು ಹೈಕಮಾಂಡ್ ನಾಯಕರಲ್ಲಿ ಪಟ್ಟನ್ನ ಹಿಡಿದಂತಾಗಿದ್ದು ಒತ್ತಡ ಕೂಡ ಹೇರಿದ್ದಾರೆ. ಈ ಕಾರಣಕ್ಕೆ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿದ ದೆಹಲಿಯ ನಾಯಕರು ಕೇವಲ ಶಾಸಕರ ಪಟ್ಟಿಗೆ ಒಪ್ಪಿಗೆ ನೀಡಿದರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ಚುನಾವಣೆಯಲ್ಲಿ ದುಡಿದಿರುವ ನಾಯಕರಿಗೆ ಅವಕಾಶ ನೀಡಬೇಕು. ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಬಹುದು. ಹೀಗಾಗಿ ಕಾರ್ಯಕರ್ತರು, ಮುಖಂಡರ ಹೆಸರು ಇರುವ ಅಂತಿಮ ಪಟ್ಟಿಯಲ್ಲಿ ಸಲ್ಲಿಸಿದ ಬಳಿಕ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋಣ ಎಂದು ಸೂಚನೆಯನ್ನ ಹೈಕಮಾಂಡ್ ನೀಡಿದಂತಾಗಿದೆ. ಕಾರ್ಯಕರ್ತರಿಗೂ ಅಧಿಕಾರ ನೀಡುವುದಾದರೆ ಮತ್ತೆ ಎಐಸಿಸಿ ನಾಯಕರ ಜೊತೆ ಸಭೆ ನಡೆಸಬೇಕು. ಪುನಃ ಸಭೆ ನಡೆಸಿ ಕಾರ್ಯಕರ್ತರ ಹೆಸರು ಕೂಡ ಅಂತಿಮಗೊಳಿಸಲು ಕನಿಷ್ಠ 15 ದಿನವಾದರೂ ಸಮಯ ಬೇಕಾಗಬಹುದು. ಹೀಗಾಗಿ ಮುಂದಿನ ವರ್ಷದಿಂದ ನಿಗಮ ಮಂಡಳಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಸಿಗುವ ಗುಡ್ ನ್ಯೂಸ್ ಬಂದಂತಾಗಿದೆ. ರಾಜ್ಯದಲ್ಲಿ ಕೊರೋನಾ ಮತ್ತೆ ಸದ್ದು ಮಾಡ್ತಾ ಇದೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ರೂಪ ಬದಲಿಸಿಕೊಂಡು ಬಂದಂತಹ ಕೊರೋನಾ ಹೊಸ ತಳಿ ಇದೀಗ ಮತ್ತಷ್ಟು ಆತಂಕ ಸೃಷ್ಟಿ ಮಾಡುವ ಸಾಧ್ಯತೆಗಳಿದೆ. ಈಗಾಗಲೇ ರಾಜ್ಯದಲ್ಲಿ 3-4 ಪ್ರಕರಣಗಳು ಅಲ್ಲಲ್ಲಿ ಕಂಡು ಬಂದಿರುವಂತದ್ದು. ರಾಮನಗರ, ಬೆಂಗಳೂರು, ತುಮಕೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅಥವಾ ಒಂದು ರೀತಿ ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ. ಆರೋಗ್ಯ ಕೇಂದ್ರದವರಂತೂ ಕೇಳಲೇಬೇಡಿ. ಎಲ್ಲಾ ರೀತಿಯ ಉಪಕರಣಗಳನ್ನ, ಅಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಉಪಕರಣಗಳನ್ನ ಬಳಸ್ತಾ ಇದ್ರು, ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ವಹಿಸ್ತಾ ಇದ್ರು, ಅವೆಲ್ಲಗಳನ್ನ ಫಾಲೋ ಮಾಡೋದಕ್ಕೆ ಇದೀಗ ಶುರು ಆಗಿದ್ದಾರೆ. ಅಲ್ಲದೆ ವೆಂಟಿಲೇಟರ್ ಗಳನ್ನ ಮತ್ತು ICU ಬೆಡ್ ಗಳನ್ನ ಕೂಡ ಸಜ್ಜು ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲೂ ಕೂಡ ಆಕ್ಸಿಜನ್ಗಳು ಕಡಿಮೆ ಆಗದಂತೆ ನಿಗಾವನ್ನ ವಹಿಸಲಾಗ್ತಾ ಇದೆ ಆರೋಗ್ಯ ಕೇಂದ್ರದ ಕಡೆಯಿಂದ. ಬನ್ನಿ ಹಾಗಾದ್ರೆ ಯಾವ ರೀತಿ ಅಪ್ಡೇಟ್ಸ್ ಇದೆ, ಇದ್ರ ಬಗ್ಗೆ ಯಾವೆಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಇದಕ್ಕೆ ಸರ್ಕಾರ ಏನ್ ಹೇಳುತ್ತೆ, ಜೊತೆಗೆ ಜನ ಯಾವ ರೀತಿಯಾದಂತಹ ಭಯದಲ್ಲಿದ್ದಾರೆ ಅಥವಾ ಎಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನೋದರ ಮಾಹಿತಿಯನ್ನ ಕೊಡ್ತೇವೆ. ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದೆ. ಕಾಪಿನಾಡು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಟ್ರಾವೆಲ್ ಹಿಸ್ಟರಿ ಇಲ್ಲದ 4 ಕೊರೋನಾ ಪಾಸಿಟಿವ್ ಬಂದಿರೋದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದೆಡೆ ರಾಮನಗರದಲ್ಲಿ ಒಂದೇ ಗ್ರಾಮದ 2 ಕೊರೋನಾ ಬಂದಿರುವುದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ಕೊರೋನಾ ರೂಪಾಂತರ ತಳಿ JN1 ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ರಾಜ್ಯದಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಂತಾಗಿದೆ. ಸರ್ಕಾರದ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲೆಯಾದ್ಯಂತ JN1 ಎದುರಿಸಲು ಸನ್ನದ್ಧವಾಗಿದೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಮಾಹಿತಿ ಪಡೆಯಲಾಗಿದೆ. ಜೊತೆಗೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ಸ್, ವೆಂಟಿಲೇಟರ್ಸ್ ಮತ್ತು ಹಾಸಿಗೆಗಳ ವ್ಯವಸ್ಥೆ ನೋಡಿಕೊಳ್ಳುವಂತೆ ಸೂಚನೆ ಕೂಡ ರವಾನೆ ಮಾಡಿದೆ. ಒಂದೇ ಗ್ರಾಮದ 2 ಸೋಂಕು. ಹೌದು, ರಾಮನಗರದಲ್ಲಿಯೂ ಕೂಡ ಕೊರೋನಾ ಕೇಸ್ ಹೆಚ್ಚಾಗ್ತಿದೆ. ಕಳೆದ 2 ದಿನಗಳಲ್ಲಿ 3 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಅದರಲ್ಲೂ ಒಂದೇ ಗ್ರಾಮದ 2 ಕೊರೋನಾ ಪಾಸಿಟಿವ್ ಬಂದಿರುವುದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದ ಎಂಜಿನಿಯರಿಂಗ್ ಸ್ಟೂಡೆಂಟ್ ಹಾಗೂ ಗೃಹಿಣಿಗೆ ಪಾಸಿಟಿವ್ ಬಂದಿದೆ. ಅಲ್ಲದೆ ಕೆಂಗೇರಿಯಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಬಿಡದಿ ಗ್ರಾಮದ ಓರ್ವ ವ್ಯಕ್ತಿಗೂ ಕೋವಿಡ್ ಅಟ್ಟಹಾಸವನ್ನ ಮುಂದುವರಿಸಿದೆ. ಆದರೆ ಈ 3 ಸಂಬಂಧಿಸಿದ ಟ್ರಾವೆಲ್ ಹಿಸ್ಟರಿ ಇಲ್ಲವೆಂದು ಆರೋಗ್ಯ ಇಲಾಖೆ ಖಚಿತಪಡಿಸಿದೆ. 3 ಕುಟುಂಬಸ್ಥರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ಕ್ವಾರಂಟೈನ್ ಮಾಡಿದ್ದು, JN1 ಸೋಂಕು ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾದರಿ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಇನ್ನು ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಸಾರ್ವಜನಿಕರ ಅನುಕೂಲಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. 15 ಹಾಸಿಗೆಗಳ 2 ಕೋವಿಡ್ ವಾರ್ಡ್, 500 ಲೀಟರ್ ಸಾಮರ್ಥ್ಯದ 2 ಆಕ್ಸಿಜನ್ ಪ್ಲಾಂಟ್ಗಳು ಕಾರ್ಯಾರಂಭ ಮಾಡಿವೆ. 4 ವೆಂಟಿಲೇಟರ್ ಹಾಗೂ 19 ICU ಹಾಸಿಗೆಗಳನ್ನು ಕಾಯ್ದಿರಿಸಲಾಗಿದೆ. ತುಮಕೂರಿನಲ್ಲೂ 2 ಕೋವಿಡ್ ಅಂಟಿದ್ದು, ತುಮಕೂರು ಜಿಲ್ಲೆಯ 2 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಈ 2 ಕೂಡ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ಹೋದಾಗ ಕೋವಿಡ್ ಪತ್ತೆಯಾಗಿದೆ. ಮಧುಗಿರಿ ಪಟ್ಟಣದ 45 ವರ್ಷ ಪುರುಷ ಹಾಗೂ ತುಮಕೂರು ನಗರದ 65 ವರ್ಷದ ಮಹಿಳೆಗೆ ಕೋವಿಡ್ ಪತ್ತೆಯಾಗಿದೆ. ಇನ್ನು 2 ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆಗೆ ಹೋದಾಗ ಕೋವಿಡ್ ದೃಢಪಟ್ಟಿರುವುದು ಗೊತ್ತಾಗಿದ್ದು, 2ರಲ್ಲೂ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ಮಧುಗಿರಿ ಮೂಲದ ವ್ಯಕ್ತಿ ಈಗಾಗಲೇ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೋಂಕಿತ 2 ಕುಟುಂಬದ ಸದಸ್ಯರಿಗೆ ಕೋವಿಡ್ ಪರೀಕ್ಷೆ ನಡೆಸಲಾಗಿದ್ದು ನೆಗೆಟಿವ್ ಬಂದಿದೆ.
ತುಮಕೂರು ಜಿಲ್ಲಾಡಳಿತ ಸಹ ಕೊರೋನಾ ಎದುರಿಸಲು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಂತಾಗಿದ್ದು, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 2300 ಬೆಡ್ಗಳಿದ್ದು, ಅದರಲ್ಲಿ 400 ಬೆಡ್ಗಳನ್ನು ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಮೀಸಲಿಡಲಾಗಿದೆ. ಜಿಲ್ಲಾಸ್ಪತ್ರೆಯ 500 ಬೆಡ್ಗೂ ಆಕ್ಸಿಜನ್ ಸಂಪರ್ಕ ಕಲ್ಪಿಸಲಾಗಿದ್ದು, ಅದೇ ರೀತಿ 140 ಐಸಿಯು ಬೆಡ್ ಇದ್ದು 40 ಐಸಿಯು ಬೆಡ್ಗಳನ್ನು ಕೋವಿಡ್ಗೆ ಈಗ ಮೀಸಲಿಡಲಾಗಿದೆ. ರಾಜ್ಯದ ಹಲವಾರು ಖಾಸಗಿ ದೇವಸ್ಥಾನಗಳನ್ನ ಒಂದ್ ರೀತಿ ಮುಜರಾಯಿ ಇಲಾಖೆಗೆ ಸೇರಿಸಲೇಬೇಕು ಅನ್ನುವಂತಹ ಒತ್ತಡ ಹೇರಲಾಗ್ತಾ ಇದೆ. ಅಲ್ಲದೆ ಅಂತಹ ದೇವಸ್ಥಾನಗಳಿಗೆ, ಖಾಸಗಿ ದೇವಸ್ಥಾನಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರವರು ಕಿಡಿಕಾರಿದ್ರು. ಆದ್ರೆ ಇದೀಗ ಕಾಂಗ್ರೆಸ್ನ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇದನ್ನ ಅಲ್ಲಗೆಳೆದಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ನೀಡಿರುವ ಅವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಮ್ಮಿ ಇದೆ ವಿಜಯೇಂದ್ರ ಅವರಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಹೋಮ್ ವರ್ಕ್ ಮಾಡ್ಕೊಂಡು ಆಮೇಲೆ ಮಾತಾಡಿ ಅನ್ನುವಂತಹ ಟಾಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮುಜರಾಯಿ ಇಲಾಖೆ ಕಡೆಯಿಂದ ಯಾವುದೇ ರೀತಿ ನೋಟಿಸ್ಗಳು ಖಾಸಗಿ ದೇವಸ್ಥಾನಗಳಿಗೆ ಹೋಗಿಲ್ಲ, ಹೋಗೋದು ಇಲ್ಲ. ಅವುಗಳನ್ನ ನಾವು ಮುಜರಾಯಿ ಇಲಾಖೆಗೆ ಸೇರಿಸಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು, ಯಾವೆಲ್ಲ ವಿಚಾರಗಳನ್ನ ತಮ್ಮ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಈ ವರದಿ ನೋಡಿ. ಖಾಸಗಿ ದೇವಾಲಯಗಳನ್ನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡಿಸಲು ಯತ್ನ ನಡೆಯುತ್ತಿದೆ ಎಂದು ವಿಪಕ್ಷ ಬಿಜೆಪಿ ಆರೋಪಿಸಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ, BY ವಿಜಯೇಂದ್ರ ಅವರಿಗೆ ಮಾಹಿತಿ ಕೊರತೆ ಇದ್ದು ಹಿಂದೂ ಸಂಘಟನೆಗಳ ರಾಜಕೀಯ ಪ್ರೇರಿತ ಆರೋಪ ರಾಜಕೀಯಕ್ಕೆ ಬಳಕೆ ಮಾಡಲಾಗುತ್ತಿದೆ ಎಂದರು. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಮಾಹಿತಿ ಕೊರತೆ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡಿಲ್ಲ. ಖಾಸಗಿ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿಸುವ ವಿಷಯ ಪ್ರಸ್ತಾಪಿಸಿಲ್ಲ ಎಂದು ಟ್ವೀಟ್ ಮೂಲಕ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯ ನೋಟಿಸ್ ಆಗಲಿ, ಯಾವುದೇ ಖಾಸಗಿ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ಸೇರ್ಪಡಿಸುವ ವಿಷಯ ಬಂದಿರುವುದಿಲ್ಲ. ರಾಜಕೀಯವಾಗಿ ಆರೋಪ ಮಾಡಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾಡುತ್ತಿದ್ದಾರೆ ಎಂದು ಕುಟುಕಿದ್ದಾರೆ. ಹಿಂದಿನ ಅವರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಖಾಸಗಿ ದೇವಾಲಯಗಳನ್ನ ಮುಜರಾಯಿ ಇಲಾಖೆಗೆ ಒಳಪಡಿಸಿರುತ್ತಾರೆ. ಬಿಜೆಪಿ ಬೆಂಬಲಿತ ಕೆಲ ಹಿಂದೂ ಸಂಘಟನೆಗಳು ಈ ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದರು. ಇದನ್ನು ಬಳಸಿಕೊಂಡೇ ರಾಜಕೀಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಹೊರಟಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ಯಾವುದಾದರೂ ದಾಖಲೆ ಇದ್ದರೆ ನೀಡಿ. ನಿಮ್ಮ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಶೋಭೆ ತರುವ ರೀತಿ ನಿಮ್ಮ ಹೇಳಿಕೆಗಳು ಇರಬೇಕೇ ಹೊರತು ಕೇವಲ ಸುಳ್ಳು ಆರೋಪ ಮಾಡಿ ಹಿಟ್ ಅಂಡ್ ರನ್ ರಾಜಕೀಯ ಲಾಭಕ್ಕಾಗಿ ಇರಬಾರದು ಎಂದಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದ ಸಚಿವರು, ಕೆಲವು ಖಾಸಗಿ ದೇವಾಲಯಗಳನ್ನು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಪಡೆದುಕೊಂಡಿಲ್ಲ ಮತ್ತು ಪಡೆದುಕೊಳ್ಳುವುದೂ ಇಲ್ಲ ಎಂದಿದ್ದರು. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಸಾವಿರಾರು ಸಿ ದರ್ಜೆ ದೇವಸ್ಥಾನಗಳು ಇದ್ದು, ಖಾಸಗಿಯವರು ದತ್ತು ಪಡೆದುಕೊಂಡೇ ಹೆಚ್ಚಿನ ಅಭಿವೃದ್ಧಿ ಮಾಡಲು ಇಚ್ಛಿಸಿದರೆ ಅವುಗಳನ್ನು ಸಹ ನೀಡುತ್ತೇವೆ ಎಂದಿದ್ದರು. ಇವಿಷ್ಟು ಈ ಹೊತ್ತಿನ ಕರುನಾಡ ವಾಣಿ ಸುದ್ದಿಗಳು. ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.